ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯ ಜಾಮೀನು ಅರ್ಜಿಯನ್ನ ಸಲ್ಲಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಕಡ್ಡಿ ಮುರಿದಂತೆ ಆದೇಶವನ್ನು ಕೊಟ್ಟಿದ್ದು, ಇದು ನಟ ದರ್ಶನ್ ಅವರಿಗೆ ಸಾಕಷ್ಟು ಬೇಸರವನ್ನ ಉಂಟು ಮಾಡಿತ್ತು. ಈಗಾಗಲೇ ದೇಶಾದ್ಯಂತ ಸಾವಿರಾರು ಕೊಲೆ ಆರೋಪಿಗಳು ಹಾಯಾಗಿ ಜಾಮೀನನ್ನ ಪಡೆದು ಜೀವನವನ್ನ ಸಾಗಿಸುತ್ತಿದ್ದು, ನಟ ದರ್ಶನ್ ಅವರಿಗೆ ಮಾತ್ರ ಸೆಲೆಬ್ರಿಟಿ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಈ ರೀತಿಯ ಆದೇಶವನ್ನು ಕೊಟ್ಟಿದ್ದು, ನಿಜವಾಗ್ಲೂ ದರ್ಶನ್ ಮತ್ತು ನಟ ದರ್ಶನ್ ಫ್ಯಾನ್ಸ್ ಗಳಿಗೆ ತುಂಬಾನೇ ಬೇಸರವನ್ನ ಉಂಟು ಮಾಡಿತ್ತು. ಇದೀಗ ವೀಕ್ಷಕರೇ, ನಟ ದರ್ಶನ್ ಪರ ವಕೀಲರು ಕೂಡ ಬದಲಾಗಿದ್ದು, ಹಷ್ಮತ್ ಪಾಷಾ ಅವರು ನಟ ದರ್ಶನ್ ಅವರ ಕೇಸನ್ನ ಸಿ.ವಿ. ನಾಗೇಶ್ ಅವರ ಅಂಡರ್ ಅಲ್ಲಿ ವಕಾಲತನ್ನ ಮಾಡ್ತಿದ್ದು, ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ನಟ ದರ್ಶನ್ ಪರ ವಕೀಲರಾಗಿರುವಂತಹ ಹಷ್ಮತ್ ಪಾಷಾ ಅವರು ಮೊನ್ನೆ ಕೊಟ್ಟಿದ್ದಂತ ತೀರ್ಪನ್ನ ಮರು ಪರಿಶೀಲನೆ ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ದು, ದರ್ಶನ್ ಅವರು ಸಿನಿಮಾವನ್ನೇ ನಂಬಿಕೊಂಡಿರುವ ಕಾರಣ ಕಳೆದ 2 ವರ್ಷಗಳಿಂದ ಯಾವುದೇ ಪ್ರಾಜೆಕ್ಟ್ ಅನ್ನ ತೆಗೆದುಕೊಳ್ಳದ ಕಾರಣ ಇದು ನಟ ದರ್ಶನ್ ಕುಟುಂಬಕ್ಕೆ ಸಾಕಷ್ಟು ಸಂಕಷ್ಟವನ್ನ ಉಂಟು ಮಾಡಿದೆ. ಎಲ್ಲದಕ್ಕಿಂತ ಹೆಚ್ಚು ನಟ ದರ್ಶನ್ ಮಗನ ಭವಿಷ್ಯ ಹಾಳಾಗ್ತಿದೆ, ಜೊತೆಗೆ ದರ್ಶನ್ ತಾಯಿಯನ್ನ ಇಂತಹ ಅನಾರೋಗ್ಯದ ಸಮಯದಲ್ಲೂ ನೋಡೋದಿಕ್ಕೆ ಆಗ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ತಮ್ಮ ಒಂದು ಆದೇಶವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದು, ಇದರ ಒಂದು ಮರುಪರಿಶೀಲನಾ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಜುಲೈ 2ಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಯಾರೆಲ್ಲ ನಟ ದರ್ಶನ್ ಅವರಿಗೆ ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುವಂತಾಗ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.